ಕೂಡ ಹಣಕ್ಕೆ ಸಂಬಂಧಪಟ್ಟಂತೆ ಇದು ಧನರೇಖೆ ಅಂತ ಎಲ್ಲ ಹೇಳ್ತಾರಲ್ವ, ಇದು ಧನರೇಖೆ ಅಲ್ಲ. ಇದು ಧನರೇಖೆ ಅಂತ ಕನ್ಸಿಡರ್ ಮಾಡಬಾರ್ದು. ಇದು ಶನಿ ರೇಖೆ ಮಾತ್ರ. ಶನಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತ್ರ ಆ ರೇಖೆಯನ್ನು ನೋಡಬೇಕು. ಬಟ್ ಧನವನ್ನು ನೋಡಬೇಕಾದ್ರೆ, ಹಣಕಾಸಿನ ಅಭಿವೃದ್ಧಿನ ನಾವು ನೋಡಬೇಕಾದ್ರೆ ಮೊದಲನೇದಾಗಿ ಬಂದು ಗುರುಸ್ಥಾನದಲ್ಲಿ ಯಾವ ಥರದ ಚಿಹ್ನೆಗಳಿದೆ ಎಂದು ನೋಡಬೇಕು. ಅಲ್ಲಿ ಈ ಚಿಹ್ನೆಗಳು ಚೆನ್ನಾಗಿರಬೇಕು ಮತ್ತು ಈ ಒಂದು ಪೊಸಿಷನ್ ಏನಿದೆ ಕಿರುಬೆರಳಿನ ಇದು ಉದ್ದವಾಗಿರಬೇಕಾಗತ್ತೆ. ಆ ನಂತರದಲ್ಲಿ ಈ ಒಂದು ಪೆಲಾಂಜಿನ ಇದು ದಾಟಿರಬೇಕು ಯಾವಾಗಲೂ ಸಹ. ಈ ಒಂದು ಸ್ಥಾನವನ್ನು, ಉಂಗುರದ ಬೆರಳಿನ ಈ ಸ್ಥಾನವನ್ನು ಈ ಕಿರುಬೆರಳು ದಾಟಿರಬೇಕು. ಇದು ಎರಡನೇ ಪ್ಯಾರಾಮೀಟರ್. ಅನಂತರದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಶುಕ್ರಸ್ಥಾನ ಬಹಳ ಚೆನ್ನಾಗಿರಬೇಕಾಗುತ್ತೆ. ಈ ಶುಕ್ರಸ್ಥಾನ ಏನಿದೆ, ಈ ಶುಕ್ರಸ್ಥಾನ ಚೆನ್ನಾಗಿಲ್ಲದೆ ಇದ್ದರೆ ಲಕ್ಷ್ಮೀ ಪ್ರಾಪ್ತಿ ಆಗೋದಿಲ್ಲ. ಹಣದ ಹರಿವು ಹೆಚ್ಚಾಗಬೇಕು ಅಂದರೆ, ವೆಹಿಕಲ್ಸು, ಲಕ್ಸುರೀಸು ಎಲ್ಲ ಬರಬೇಕು ಅಂದರೆ ಈ ಸ್ಥಾನ ಬಹಳ ಚೆನ್ನಾಗಿರಬೇಕಾಗತ್ತೆ. ನೀವು ಸಾಲದಿಂದ ಹೊರಗಡೆ ಬರೋದಕ್ಕೆ ಅಥವಾ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಈ ಸ್ಥಾನ ಬಹಳ ಚೆನ್ನಾಗಿರಬೇಕಾಗುತ್ತೆ. ಇದರಲ್ಲಿ ಯಾವ ಏಜಲ್ಲಿ ಈ ಶುಕ್ರಸ್ಥಾನ ಚೆನ್ನಾಗಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಶುಕ್ರಸ್ಥಾನ ಭಾಳ ಚೆನ್ನಾಗಿರಬೇಕು, ಕಿರುಬೆರಳಿನ ಈ ಸ್ಥಾನ ಚೆನ್ನಾಗಿರಬೇಕು, ಹಾಗೆಯೇ ಈ ರೇಖೆ ಬಹಳ ಚೆನ್ನಾಗಿರಬೇಕು. ಇದು ಬಂದು ಬಾಗಿರಬಾರ್ದು. ಈ ಕೆಳಗಡೆಗೆ ಈ ಥರ ಬಾಗುತ್ತೆ. ಆ ಥರ ಬಾಗೋದ್ರಿಂದ ಹಣಕಾಸಿನ ವ್ಯಯ ಮತ್ತು ತಪ್ಪು ನಿರ್ಧಾರಗಳಿಂದ ಹಣವನ್ನು ಕಳ್ಕೊಳ್ಳುವಂಥದ್ದು, ತಪ್ಪಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಕಳ್ಕೊಳ್ಳುವಂಥ ಪ್ರಾಬ್ಲಮ್ಗಳು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅನಂತರದಲ್ಲಿ ಧನಕ್ಕೆ, ಹಣಕಾಸಿನ ಅಭಿವೃದ್ಧಿಗೆ, ಸಾಲದಿಂದ ಹೊರಗಡೆ ಬರೋದಕ್ಕೆ, ಪ್ರಾಪರ್ಟಿ ನಿರ್ಮಾಣಕ್ಕೆ ಎಲ್ಲ ಕೂಡ ಗುರುಸ್ಥಾನ ಬಹಳ ಚೆನ್ನಾಗಿರ್ಬೋದು. ಈ ಥರದ ಚಿಹ್ನೆಗಳು ಇದ್ದರೆ ಬಹಳ ಒಳ್ಳೆಯದು. ಸೊ ಇಲ್ಲಿ ನಮಗೆ ಗೊತ್ತಾಯ್ತು, ಈಗ ಶುಕ್ರಸ್ಥಾನ ಚೆನ್ನಾಗಿರಬೇಕು ಅಂತ ನಾನು ಹೇಳಿದ್ದೀನಿ, ಆಮೇಲೆ ಬುಧಸ್ಥಾನ ಕೂಡ ಹೇಳಿದ್ದೀನಿ, ಆಮೇಲೆ ಮಾತೃರೇಖೆ ಚೆನ್ನಾಗಿರಬೇಕು ಅಂತ ನಾನು ಹೇಳಿದ್ದೀನಿ. ಹಸ್ತದಲ್ಲಿ ಇವೆಲ್ಲ ನೋಡಿದ ನಂತರ ಜಾತಕದಲ್ಲಿ ಅದು ಎರಡನೇದಾಗಿ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಎರಡನೇ ಮನೆ ಚಂದ್ರನಿಂದ ಎರಡನೇ ಮನೆ ಅಧಿಪತಿ, ಇದು ವೃಷಭ ರಾಶಿಯ ಜಾತಕ. ಎರಡನೇ ಮನೆ ಅಧಿಪತಿ ಬಂದು ಎರಡನೇ ಮನೆಯಲ್ಲೇ ಚತುರ್ಥಾಧಿಪತಿ ಜೊತೆಯಲ್ಲಿ ಕೂತಿರುವಂಥದ್ದು. ಶನಿ ನೋಡ್ತಾ ಇರೋದು, ಶನಿ ಬಂದು ನವಮಾಧಿಪತಿ. ಡೈರೆಕ್ಟಾಗಿ ನೋಡುವಂಥದ್ದು ಒಂದು ಉತ್ತಮವಾಗಿರುವಂಥ ಧನಯೋಗ. ಸೊ ಇದು ಮೊದಲನೇ ಧನಯೋಗ ಆಯಿತು. ಹಾಗೆಯೇ ಇಲ್ಲಿ ಇನ್ನೊಂದು ನಾವು ಗಮನಿಸ್ಬೋದು, ಎರಡನೇ ಮನೆಯಲ್ಲಿ ರಾಹು ಇರುವಂಥದ್ದು ಯಾವಾಗಲೂ ಸಹ ಒಂದು ಸಡನ್ನಾಗಿ ಹಣಕಾಸಿನ ಒಳ್ಳೆಯ ಅಭಿವೃದ್ಧಿನ ನೋಡ್ಬೋದು. ಹಾಗೆಯೇ ಹಣವನ್ನು ಒಂದು ಫಾರಿನ್ ರಿಲೇಟೆಡ್ ವಿಚಾರಗಳಾಗಿರ್ಬೋದು, ಫಾರಿನ್ನಿಂದ ಆಗಿರ್ಬೋದು, ಅಥವಾ ಮಾತಿನಿಂದ ಸ್ವಲ್ಪ, ಏಕೆ ದ್ವಿತೀಯಾಧಿಪತಿ ಆಗಿರೋದ್ರಿಂದ ಮಾತಿನ ಮೂಲಕವಾಗಿ ಧನ ಸಂಪಾದನೆ ಮಾಡ್ತಾರೆ. ಇದು ನೋಡ್ಬೋದು, ಶನಿಗ್ರಹ ದ್ವಿತೀಯಾಧಿಪತಿ 12ನೇ ಮನೆಯಲ್ಲಿ, ಹಾಗೆಯೇ ಬುಧಗ್ರಹ, ಸೂರ್ಯಗ್ರಹಗಳನ್ನು ನೋಡ್ತಾ ಇರೋದು ರೆಟ್ರೋಗ್ರೇಡ್ ಆಗಿ. ಇದು ಧನಯೋಗವನ್ನು ಸೂಚಿಸುತ್ತೆ. ಹಾಗೆಯೇ ಧನಯೋಗದಿಂದ ಹಣದ ಹರಿವು ಹೆಚ್ಚನ್ನು ತೋರಿಸುತ್ತೆ. ಆವಾಗ ನಾವು ಕ್ಲಿಯರಾಗಿ ಇಲ್ಲಿ ಬಂದಾಗ ಪ್ರಶ್ನೆ ಕುಂಡಲಿಯನ್ನು, ಹಾಗೆಯೇ ಈ ವ್ಯಕ್ತಿಗೆ ಧನದ ಒಂದು ಹಣಕಾಸಿನ ಅಭಿವೃದ್ಧಿ ಆಗಿದಂಥ ಟೈಮ್ ಪೀರಿಯಡ್ ಬಂದು ರಾಹುವಿನಲ್ಲಿ ಬುಧ ದಶೆ ನಡೆಯುವಾಗ. ಹಾಗೆಯೇ ಇಲ್ಲಿ ನಾವು ನೋಡ್ಬೋದು, ಬುಧಗ್ರಹದ ಸಂಬಂಧಪಟ್ಟಂಥ ಬೆರಳು ಎಷ್ಟು ಉದ್ದವಾಗಿದೆ, ಈ ಸ್ಥಾನ ಎಷ್ಟು ಚೆನ್ನಾಗಿದೆ. ಹಾಗೆಯೇ ಶುಕ್ರ ಬಂದಾಗ, ರಾಹುವಿನಲ್ಲಿ ಶುಕ್ರ ಬಂದಾಗ ಕೂಡ ಸಾಕಷ್ಟು ಧನವನ್ನು ಸಂಪಾದನೆ ಮಾಡಿದ್ದಾರೆ. ಸೊ ಹಾಗಾಗಿ ಧನಯೋಗ ಕ್ರಿಯೇಟ್ ಆಗಿರುತ್ತೆ, ಹಸ್ತದಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗಿರುತ್ತೆ. ಎರಡರಲ್ಲೂ ಕೂಡ ಅದು ದಶೆ ಪೀರಿಯಡ್ ಬಂದಾಗ ಸಾಕಷ್ಟು ಹಣದ ಅಭಿವೃದ್ಧಿ, ಹಣದ ಹರಿವು, ಸಾಲದಿಂದ ಹೊರಗಡೆ ಬರುವಂಥದ್ದು, ಕೊಟ್ಟಂತಹ ಹಣ ವಾಪಸ್ ಬರುವಂಥದ್ದು, ಇದೆಲ್ಲ ಕೂಡ ಸಾಧ್ಯವಾಗುತ್ತೆ.